18 ಕನ್ನಡದ ಜೊತೆಗೆ ನಿಖಿಲ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬೆಂಬಲಿಸಿದ ಜನರಿಗೆ ಧನ್ಯವಾದ. ಕುಟುಂಬದಿಂದ ರಾಜಕೀಯ ಪಾಠವನ್ನ ನಾನು ಕಲಿತೆ ಅಂತ ಹೇಳಿದ್ದಾರೆ. ಕುಟುಂಬ ರಾಜಕಾರಣವನ್ನ ಮಾಡೋದಿಲ್ಲ, ಮಂಡ್ಯದ ಅಭಿವೃದ್ಧಿಗಾಗಿ ನಾನು ರಾಜಕೀಯಕ್ಕೆ ಬಂದೆ. ಸ್ವಾಭಿಮಾನಿಗಳಿಂದ ಮಾತ್ರ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿದ್ದಾರೆ. ನಮ್ಮ ರಿಪೋರ್ಟರ್ ನಿಖಿಲ್ ಅವರನ್ನ ಮಾತಾಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಏನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ ನಿಖಿಲ್ ನೋಡೋಣ. ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾದ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಮಂಡ್ಯದ ದಿಢೀರ್ ಪ್ರೆಸ್ ಮೀಟ್ ಅನ್ನು ಮಾಡುವ ಮೂಲಕ ಮಂಡ್ಯ ಜಿಲ್ಲೆಯ ಜನರಿಗೆ ಒಂದು ಮತದಾರರು ಏನಿದ್ರು ಮತ್ತೆ ಕಾರ್ಯಕರ್ತರು ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸಿದರೆ ಬನ್ನಿ ಆಗಿದ್ರೆ ಇವತ್ತು ಅವರನ್ನ ಮಾತಾಡ್ಸೋಣ. ಅವರು ಈ ಒಂದು ದಿಢೀರ್ ಪ್ರೆಸ್ ಮೀಟ್ ಅಲ್ಲಿ ಯಾವ ರೀತಿಯಾಗಿ ಇದು ಮಾಡಿದ್ರು ಸರ್? ನಮಸ್ತೆ ಸರ್. ಇವತ್ತು ಒಂದು ದಿಢೀರ್ ಪ್ರೆಸ್ ಮೀಟ್ ಅನ್ನು ಕರೆದ್ರಿ, ಮತದಾರರಿಗೆ ಮತ್ತೆ ಏನು ನಿಮ್ಮನ್ನು ಬೆಂಬಲಿಸಿ ಎಲ್ಲರಿಗೂ ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದ್ರಿ. ಏನು ಸರ್ ಈ ಒಂದು ಚುನಾವಣೆ ನಿಮಗೆ? ನನಗೆ ಆತ್ಮವಿಶ್ವಾಸ ಇದೆ ಸರ್. 23ನೇ ತಾರೀಕು ಮುಂದಿನ ತಿಂಗಳು ಮತದಾರ ಬಂಧುಗಳು ಸರಿಯಾದಂಥ ತೀರ್ಮಾನ ತಗೊಂಡಿದ್ದಾರೆ. ನನ್ನ ಪರವಾಗಿ ನಿಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನ್ನಲ್ಲಿ ಮೂಡಿದೆ ಸರ್. ಈ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಅತಿ ಹೆಚ್ಚು ಒಂದು ಮತದಾನ ಆಗಿದೆ, ಜೊತೆಗೆ ಮಹಿಳೆಯರು ಕೂಡ ಸಾಕಷ್ಟು ಒಂದು ಮತದಾನ ಮಾಡಿದ್ದಾರೆ. ಇದ್ರ ಬಗ್ಗೆ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಗೆಲುವಿನ ವಿಶ್ವಾಸ ಜಾಸ್ತಿ ಇದೆ ಅನಿಸುತ್ತೆ ಸರ್? ಹೋದ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 13,74,000 ಜನ ಮತದಾನ ಮಾಡಿರುವಂಥದ್ದು. ಈ ಬಾರಿ 72,000 ಚೇಂಜ್ವರೆಗೂ ಆಗಿದೆ, ಆಲ್ಮೋಸ್ಟ್ ಅಷ್ಟೇ ಆಗಿರುವಂಥದ್ದು. ಅದಕ್ಕೆ ಮೊದಲನೇದಾಗಿ ಎಲ್ಲ ನನ್ನ ಮಂಡ್ಯ ಜಿಲ್ಲೆಯ ಜನತೆಗೆ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮನೆ ಆಚೆ ಬಂದು ಮತ ಹಾಕೋದಿದೆಯಲ್ಲ, ನಿಜಕ್ಕೂ ಎಲ್ಲೋ ಒಂದು ಕಡೆ ಬೆಂಗಳೂರು ಸಿಟಿನಲ್ಲಿ ನಮಗೆ ಎಷ್ಟು ಪರ್ಸೆಂಟೇಜ್ ಆಗಿದೆ ಅನ್ನೋ ಒಂದು ಅರಿವು ನಮಗಿದೆ. ನಿಜಕ್ಕೂ ಎಲ್ರಿಗೂ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಮಂಡ್ಯ ಜಿಲ್ಲೆಯ ಜನತೆಗೆ. ಸರ್, ಈ ಬಾರಿ ಚುನಾವಣೆಯನ್ನು ಇದರಲ್ಲೂ ಕೂಡ ಎದುರಾಳಿ ವಿರೋಧಿಗಳು ಏನಂತಿದ್ರು, ಸ್ವಾಭಿಮಾನ ಹೊಸ ಅಭಿಮಾನ. ಒಂದು ಕಡೆ JDSನವರು ಅಭಿಮಾನದಿಂದ ಒಂದು ಮತವನ್ನು ಕೇಳ್ತಾ ಇದ್ದಾರೆ, ಆದರೆ ನಾವು ಸ್ವಾಭಿಮಾನದಿಂದ ಮತವನ್ನು ಕೇಳ್ತಿದ್ವಿ, ಹಾಗಾಗಿ ಸ್ವಾಭಿಮಾನ ಗೆಲ್ಲಿಸಬೇಕು ಅಂತ ಹೇಳಿ ಏನೋ ಪಕ್ಷೇತರ ಅಭ್ಯರ್ಥಿಯವರು ಹೇಳ್ತಿದ್ರು. ಇದು ಹಾಗಾದ್ರೆ ಚುನಾವಣೆ ಸ್ವಾಭಿಮಾನ ಅಭಿಮಾನ ಅನ್ನೋದು ಕೇಳಿಬಂದ ಸರ್? ಸ್ವಾಭಿಮಾನ ಅಂದರೆ ನನಗೆ ಅರ್ಥ ಆಗದೆ ಇರುವಂಥ ವಿಷಯ ಏನಂದರೆ, ಸ್ವಾಭಿಮಾನಕ್ಕೋಸ್ಕರ ಮತ ಹಾಕಿ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ನನ್ನ ನಾಮಪತ್ರ ಸಲ್ಲಿಕೆಯ ದಿನ, ನಾಮಿನೇಷನ್ ಫೈಲಿಂಗ್ ಮಾಡಿದಂಥ ದಿನ ಲಕ್ಷಾಂತರ ಮಂದಿ ಇವತ್ತು ನಮ್ಮ JDS ಪಕ್ಷದ ಪರವಾಗಿ, ಕುಮಾರಣ್ಣನ ಪರವಾಗಿ, ನಮ್ಮಗಳ ಪರವಾಗಿ ಇವತ್ತು ಬೆಂಬಲ ಸೂಚಿಸಲಿಕ್ಕೆ, ಆಶೀರ್ವಾದ ಮಾಡಲಿಕ್ಕೆ ಏನು ಬರ್ತಾರೆ, ಅವ್ರ ಮೇಲೆ ಹೇಳ್ತಾರೆ 1,000 ರೂಪಾಯಿ 2,000 ರೂಪಾಯಿಗೆ ಇವತ್ತು ಮಾರಾಟ ಆಗಿಬಿಟ್ಟಿದ್ದಾರೆ ಮಂಡ್ಯ ಜಿಲ್ಲೆ ಜನತೆ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಸ್ವಾಭಿಮಾನಕ್ಕೆ ಮತನೂ ಕೇಳಿದ್ರು. 18ನೇ ತಾರೀಕು ಬಂದು ಹೋಯ್ತು, ಮುಗಿಯಿತು. ಈಗ ಆಲ್ರೆಡಿ ಜನ ತೀರ್ಮಾನ ತಗೊಂಡು ಬಿಟ್ಟಿದ್ದಾರೆ. ಇನ್ನೆಲ್ಲ ನಾವು ಫಲಿತಾಂಶಕ್ಕೆ ಕಾಯ್ತಾ ಇದ್ದೀವಿ. ಸರ್, ಒಂದು ವೇಳೆ ಮಂಡ್ಯ ಜಿಲ್ಲೆ ಸಂಸದರಾಗಿ ಈ ಬಾರಿ ಆಯ್ಕೆ ಆದರೆ ನೀವು ಮಂಡ್ಯ ಜಿಲ್ಲೆಯ ಒಂದು ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಇಟ್ಕೊಂಡಿದ್ದೀರಿ, ಮತ್ತು ಈಗಲೂ ನಿಮ್ಮದು ಕುಮಾರಣ್ಣ ಸರ್ಕಾರ ಇದೆ, ಅದನ್ನು ನೆನೆಸ್ಕೊಂಡು ಮಂಡ್ಯ ಜಿಲ್ಲೆ ಯಾವ ಮಟ್ಟದ ಅಭಿವೃದ್ಧಿ ಕಾರ್ಯಕ್ಕೆ ಕೊಂಡೊಯ್ತು ಸರ್? ಎಸ್ ಸರ್, ಈಗಾಗಲೇ ಈ ವರ್ಷದ ಬಡ್ಜೆಟಲ್ಲಿ ಸುಮಾರು 8,500 ಕೋಟಿ ಅನುದಾನವನ್ನು ನಮ್ಮ ರಾಜ್ಯ ಸರ್ಕಾರ ಇಟ್ಟಾಗಿದೆ. ಇದನ್ನೆಲ್ಲ ಒಂದು ಅನುಷ್ಠಾನಕ್ಕೆ ತೊಗೊಂಡು ಬರೋ ಒಂದು ನಿಟ್ಟಿನಲ್ಲಿ ನಮ್ಮ ಪಕ್ಷದ ಶಾಸಕರ ಜೊತೆ ನಾನು ಕೂಡ ಕೈ ಜೋಡಿಸಿ ಕೆಲಸ ಮಾಡ್ತೀನಿ. ಒಂದು ಭಾಗ. ಇನ್ನೊಂದು ಭಾಗ ನಾನು ಸ್ಮಾರ್ಟ್ ಸ್ಕೂಲ್ಸ್ ಬಗ್ಗೆ ಮಾತಾಡಿದ್ದೆ, ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅನ್ನೋದು ವಿಚಾರವಾಗೂ ಮಾತಾಡಿದ್ದೆ. ಇದನ್ನೆಲ್ಲ ಮುಂದುವರಿಸ್ತೀನಿ. ಸರ್, ಈ ಬಾರಿ ನಿಖಿಲ್ ರವರಿಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ರಾಜಕೀಯ ಅನನುಭವದ ಕೊರತೆ ಎದ್ದು ಕಾಣ್ತಿದೆ ಅಂತ ಹೇಳಿ ಆರೋಪ ಮಾಡ್ತಿದ್ರು. ಇದ್ರ ಬಗ್ಗೆ ಹೇಳೋದಾದ್ರೆ ಕುಮಾರಸ್ವಾಮಿ ಅವರಿಗೆ ಕುಟುಂಬ ರಾಜಕಾರಣವೂ ಕೂಡ ಒಂದು ಕಡೆ ಎಲ್ಲೋ ಒಂದು ಕಡೆ ಕಳಂಕ ಅಂತ ಕೇಳಿ ಬಂದಿತ್ತು. ಈ ಆರೋಪದ ಬಗ್ಗೆ ಸರ್ ನೋಡಿ, ಒಂದು ಮಾತು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು, ನನ್ನ ಬಗ್ಗೆ ಅನುಭವದ ಕೊರತೆ ಇದೆ ಅಂತ ಪಾಪ ಭಾಳಷ್ಟು ಜನ ಪ್ರಶ್ನೆ ಮಾಡಿದ್ರು. ಆದರೆ ಕಳೆದ 35-40 ದಿನದಿಂದನೂ ನಾನೇನು 8 ತಾಲೂಕುಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನನಗಾದಂಥ ಅನುಭವ, ಅದರಲ್ಲೂ ಗ್ರಾಮಸ್ಥ ಮತದಾರರ ಬಂಧುಗಳು ಹಲವಾರು ವಿಚಾರಗಳು, ಹಲವಾರು ಸಮಸ್ಯೆಗಳ ಕುರಿತು ನನ್ನ ಬಗ್ಗೆ ಏನು ಚರ್ಚೆ ಮಾಡಿದ್ದಾರೆ. ನಿಜಕ್ಕೂ ಒಂದು ರೀತಿಯಾದಂಥ ಹೊಸ ಅನುಭವ ನನಗೆ ಈ ಒಂದು ಚುನಾವಣೆಯಲ್ಲಿ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಒಂದು ಕಡೆ ಭಾಳ ಸುಲಭವಾಗಿ ನಡೆದೋಗಿದ್ರೆ ಚುನಾವಣೆ, ಬಹುಶಃ ಈ ಒಂದು ಅನುಭವ ನನಗೆ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ವಯಸ್ಸು ಚಿಕ್ಕದಿದೆ, ಅನುಭವ ಕಮ್ಮಿ ಇದೆ ಅಂತಲೇ ಅನ್ಕೋಣ, ಆದರೆ ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ದುಡಿಮೆ ಮಾಡ್ತೀನಿ, ಅಷ್ಟಂತೂ ಸತ್ಯ. ಸರ್, ನಿಖಿಲ್ ರವರು ಎಲ್ಲೋ ಒಂದು ಕಡೆ ಅಂದರೆ ಈ ಚುನಾವಣೆನ ಸಾಮಾನ್ಯವಾಗಿ ಈಸಿಯಿಂದ ಗೆಲ್ಬೋದು ಅಂದ್ಕೊಂಡಿದ್ರು. ಮಂಡ್ಯ ಜಿಲ್ಲೆಯ ಜನರಿಗೋಸ್ಕರ ಹತ್ತಿರಕ್ಕಾಗಲಿಕ್ಕೆ ನಿಖಿಲ್ ರವರು ಹಳ್ಳಿಗಳನ್ನು ಸುತ್ತಬೇಕಾಯಿತು. ಈ ಹಳ್ಳಿಗಳನ್ನ ಸುತ್ತದಾಗ ಏನು ಅನಿಸ್ತು ಸರ್? ಇಲ್ಲ, ನಾನೇನು ಈಸಿಯಾಗೆ ಗೆಲ್ಲಬೇಕು ಅಂತ ಅನ್ನೋದಕ್ಕೆ ಮೊದಲನೇದಾಗಿ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನನ್ನ ಪಕ್ಷ ನನಗೆ ಈ ಒಂದು ಚುನಾವಣೆಯಲ್ಲಿ ಟಿಕೆಟ್ ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆನೇ ನನಗಿರಲಿಲ್ಲ. ಇದು ನನ್ನ ಪಕ್ಷ ತೊಗೊಂಡಂಥ ತೀರ್ಮಾನ. ಪಕ್ಷ ತೊಗೊಂಡಂಥ ತೀರ್ಮಾನಕ್ಕೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ದುಡಿಮೆ ನಾನು ಮಾಡಿದ್ದೀನಿ, ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನೋಡಿ, ಚುನಾವಣೆ ಮಾತ್ರಕ್ಕೆ ಅದು ಸುಲಭವಾಗಿ ಆಗ್ಬಿಡಬೇಕು ಅಂತ ಏನಲ್ಲ. ಇವತ್ತು ದೇವೇಗೌಡರು ಸಾಹೇಬ್ರನ್ನ ಉದಾಹರಣೆಗೆ ತೊಗೋಣ. ಇವತ್ತೊಂದು ರೈತ ಕುಟುಂಬದಲ್ಲಿ ಹುಟ್ಟು ಬಂದು ಇವತ್ತೊಂದು ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಅವರ ಒಂದು ಹೋರಾಟದ ಒಂದು ಹಿನ್ನೆಲೆ ಏನಿದೆ. ನಿಜಕ್ಕೂ ಕೂಡ ಇದೆಲ್ಲ ನಮ್ಮಂಥ ಯುವಕರುಗಳಿಗೆ ಇವತ್ತು ಸ್ಫೂರ್ತಿ. ಸೊ ನನಗಂತೂ ನಿಜಕ್ಕೂ ಕಳೆದ 35-40 ದಿನದಿಂದನೂ ನಾನೇನು ಮದ್ದೂರಿನಲ್ಲೇ ವಾಸ್ತವ ಹೂಡಿದ್ದೆ. ನಿಜಕ್ಕೂ ನನಗೆ ಭಾಳ ಒಂದು ದೊಡ್ಡ ರೀತಿಯ ಅನುಭವ ಆಯಿತು ನನ್ನ ಜೀವನದಲ್ಲಿ. ಕಳೆದ 30 ವರ್ಷದಲ್ಲಿ ಆಗದೇ ಇರುವಂಥ ಒಂದು ಅನುಭವ 1 ತಿಂಗಳಲ್ಲಿ ಆಯಿತು ನನಗೆ ನಿಜಕ್ಕೂ.
ಸರ್, ಈಗ ಕೊನೆಯದಾಗಿ ನಿಖಿಲ್ ರವರ ಮತ್ತೆ ಸುಮಲತಾ ಅವರ ಸ್ಪರ್ಧೆಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಈಗ ಏನು ಚುನಾವಣಾ ಆದ ಬಳಿಕ ಸಾಕಷ್ಟು ಒಂದು ಬೆಟ್ಟಿಂಗ್ ಭರಾಟೆ ಜೋರಾಗಿದೆ. ಇದ್ರ ಬಗ್ಗೆ ಹೇಳಿದಾಗ ಎಲ್ಲೋ ಒಂದು ಕಡೆ ಈ ರಾಜಕೀಯ ಸನ್ನಿವೇಶದಲ್ಲಿ ಬೆಟ್ಟಿಂಗ್ ಭರಾಟೆ ಎಷ್ಟು ಸರಿ ಅನಿಸುತ್ತೆ? ಇದು ಆರೋಗ್ಯಕರವಾದ ಬೆಳವಣಿಗೆ ಅಲ್ಲ ನನ್ನ ಪ್ರಕಾರ. ಈ ರೀತಿ ಆಗಬಾರ್ದು. ಯಾತಕ್ಕೋಸ್ಕರ ಬೆಟ್ಟಿಂಗು ಅವು ಇವೆಲ್ಲ ಹಾಕಿ ಮನೆ ಮಠ ಹಾಳು ಮಾಡ್ಕೋತೀರಿ, ಬೇಡ ಪ್ಲೀಸ್ ಮಾಡಬೇಡಿ ಈ ಥರ ಅಂತ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಮಾಧ್ಯಮ ಮುಖಾಂತರ. ಒಟ್ಟಾರೆಯಾಗಿ ಇಷ್ಟು ಮೈತ್ರಿ ಅಭ್ಯರ್ಥಿಯಾದ ನಿಖಿಲ್ ರವರ ಮಾತು. ಮಂಡ್ಯದಿಂದ ಕ್ಯಾಮರಾ ಪರ್ಸನ್ ಮಧು ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ. ಇವತ್ತು ನಿಖಿಲ್ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಮತದಾನ ಆದ್ಮೇಲೆ ನಿಖಿಲ್ ಮಾತಾಡುವಾಗ ಫಸ್ಟ್ ಮತದಾರರಿಗೆ ಧನ್ಯವಾದವನ್ನ ತಿಳಿಸಿ ನನಗೆ ಹೇಳ್ತಾ ಇದ್ರು ರಾಜಕಾರಣದಲ್ಲಿ ಅನುಭವದ ಕೊರತೆ ಇದೆ ಅಂತ. ಹೌದು, ಅನುಭವದ ಕೊರತೆ ಇದೆ ಅಂತ ಸಾಕಷ್ಟು ಜನ ಮಾತಾಡಿದ್ದಾರೆ. ಆದ್ರೆ ನಾನು ನನ್ನ ತಂದೆಯಿಂದ ನಮ್ಮ ತಾತನಿಂದ ಕಲ್ತಿದ್ದೀನಿ. ಸೊ ನಮ್ಮ ಕುಟುಂಬದಲ್ಲೇ ರಾಜಕಾರಣಿಗಳು ಇರೋದ್ರಿಂದ ಅವ್ರನ್ನೆಲ್ಲ ನೋಡಿ ನಾನು ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಸೋತ್ರು ಗೆದ್ರು ನಾನು ಮಂಡ್ಯದಲ್ಲೇ ಮನೆ ಮಾಡ್ಕೊಂಡಿರ್ತೀನಿ, ಆ ವಿಶ್ವಾಸ ನನ್ನ ಹತ್ರ ಇದೆ. ಸೊ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಹಾಗಾಗಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸ ಕೂಡ ನನ್ನ ಹತ್ರ ಇದೆ ಅಂತ ನಿಖಿಲ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ.